ನಾವು ಬೆಳೆಯುವ ಮೆಣಸಿನಕಾಯಿಗಳು ಎಷ್ಟು ವಿಧಗಳನ್ನು ಬಳಸಲಾಗುತ್ತದೆ ಎಂದು ನಿಮಗೆ ತಿಳಿದು ಇದೆಯಾ? ಭಾರತದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಉತ್ಪಾದಿಸುವ ರಾಜ್ಯಗಳು ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ. ಮೊದಲನೇದಾಗಿ ಆಂಧ್ರ ಪ್ರದೇಶನಲ್ಲಿ ಬೆಳೆಯುವ ತೇಜ ಮತ್ತು ಗುಂಟೂರು ಸಣ್ಣ ತುಂಬಾ ಖಾರವಾಗಿರುತ್ತವೆ. ಅದಕ್ಕಾಗಿ ಅವುಗಳನ್ನು ಹೆಚ್ಚಾಗಿ ಮಸಾಲಾ ಪುಡಿ ಮತ್ತು ಮೆಣಸಿನಕಾಯಿಗಳಿಗೆ ಬಳಸಲಾಗುತ್ತದೆ. ಕರ್ನಾಟಕದಲ್ಲಿ ಬೆಳೆಯುವ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಕಾಶ್ಮೀರ ಮೆಣಸಿನಕಾಯಿಗಳನ್ನು ಕಡಿಮೆ ಖಾರವಾಗಿರುತ್ತದೆ. ಅದಕ್ಕಾಗಿ ಅವುಗಳನ್ನು ಹೆಚ್ಚಾಗಿ ಅಡಿಗೆಯಲ್ಲಿ ಉತ್ತಮ ಕೆಂಪು ಬಣ್ಣಕ್ಕಾಗಿ ಬಳಸಲಾಗುತ್ತದೆ. ಅವುಗಳನ್ನು ಸಾಂಬಾರು, ರಸಮು ಮತ್ತು ಕರಿಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಮೆಣಸಿನಕಾಯಿಗಳು ಕೆಂಪು ಬಣ್ಣದಾಗಿದ್ದರಲು ಅದಕ್ಕೆ ಕಾರಣ ಕೆರಟಿನಾಯ್ಡ್ಗಳು ಎಂಬ ದ್ರಾವಣಗಳು. ಈ ಬಣ್ಣ ನಮ್ಮ ಭಕ್ಷ್ಯಗಳಿಗೆ ಸೌಂದರ್ಯವನ್ನು ನೀಡುತ್ತದೆ. ಅಲ್ಲದೆ ಮೆಣಸಿನಕಾಯಿಗಳು ಖಾರವಾಗಿರುವ ಕಾರಣ ಎಂದರೆ ಅದರಲ್ಲಿ ಕ್ಯಾಪ್ಸೈನಿಸ್ ಎಂಬ ರಾಸಾಯನಿಕ. ಅದು ಹೆಚ್ಚಾದಷ್ಟು ಮೆಣಸಿನಕಾಯಿ ಹೆಚ್ಚು ಖಾರವಾಗಿರುತ್ತದೆ. ನೀವು ಇದನ್ನು ನೋಡಿದ್ದೀರಾ? ಅಂತಹ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಇನ್ನಿಷ್ಟು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.